ಅನಿರ್ದಿಷ್ಟ ಅವಧಿಯವರೆಗೆ ನಾವು ಕಾಲೇಜುಗಳನ್ನ ಬಹಿಷ್ಕಾರ ಮಾಡ್ತಾಯಿದ್ದೀವಿ. ತರಗತಿಯನ್ನು ಬಹಿಷ್ಕಾರ ಮಾಡ್ತೀವಿ. ನಾವು ಈಗ ಪೆನ್ ಡೌನ್ ಸ್ಟ್ರೈಕ್ ಅಂತ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಪೆನ್ಗಳಿಲ್ಲ, ನಮ್ಮ ಕೈಲಿರೋ ಚಾಕ್ ಪೀಸ್ ಇರೋದಷ್ಟು. ಹಾಗಾಗಿ ಫ್ರೀಡಮ್ ಪಾರ್ಕ್ನ ಹೋರಾಟವನ್ನು ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತರಗತಿಗಳನ್ನ ಬಹಿಷ್ಕರಿಸಿ ನಾವು ಬೋಧನೆಯನ್ನು ಬಹಿಷ್ಕಾರ ಮಾಡ್ತೀವಿ. ಇದು ಕೇವಲ ಉಪನ್ಯಾಸಕರ ಅಸ್ತಿತ್ವಕ್ಕಲ್ಲ, ಈ ಸಮಾಜದ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿ. ಪಿಯು ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡಲು ಹೊರಡಿಸಿರುವ ಸರ್ಕಾರದ ಸುತ್ತೋಲೆಯನ್ನು ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಸಂಘ ತೀವ್ರವಾಗಿ ಖಂಡಿಸಿದ್ದಲ್ಲದೆ ಜುಲೈ ಮೊದಲನೇ ವಾರದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ನಿರ್ಧರಿಸಿದೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಯೋಗೇಶ್, ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 10,000ಕ್ಕೂ ಹೆಚ್ಚು ಸರ್ಕಾರ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು. ಸರ್ಕಾರದ ಕರಡು ಸುತ್ತೋಲೆ ವಿರೋಧಿಸಿ ಜೂನ್ 22ರಂದು ರಾಜ್ಯದಾದ್ಯಂತ ಪತ್ರ ಚಳವಳಿಯನ್ನು ಆರಂಭಿಸಿದ್ದೇವೆ. ಎಲ್ಲ ಕಡೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಸರ್ಕಾರ ಇದಕ್ಕೆ ಸ್ಪಂದಿಸದಿದ್ದರೆ ಅನಿರ್ದಿಷ್ಟಾವಧಿ ಧರಣಿ ಶುರುವಾಗಲಿದೆ. ಹಾಗೆಯೇ ಮುಂದೆ ತರಗತಿಗಳನ್ನು ಅನಿರ್ದಿಷ್ಟಾವಧಿ ಬಹಿಷ್ಕರಿಸಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದರು. ಸರ್ಕಾರ ಹೊರಡಿಸಿರುವ ಕರಡು ತಿದ್ದುಪಡಿಯ ಶೈಕ್ಷಣಿಕ ಹಿತದೃಷ್ಟಿಯಿಂದಲೂ ಸಮರ್ಥನೀಯವಲ್ಲ. ಆಡಳಿತಾತ್ಮಕವಾಗಿ ಏಕಪಕ್ಷೀಯವಾಗಿದೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು 2023ಗಳ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ದೂರಿದರು. ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ವಿಶೇಷವಾಗಿ ನೇಮಕಗೊಂಡಿರುವ ಪದವಿ ಪೂರ್ವ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗಳ ಬೋಧನೆಗಳಿಗೆ ತೊಡಗಿಸುವುದು ಶೈಕ್ಷಣಿಕ ವಿಶೇಷತೆಯನ್ನು ಕುಗ್ಗಿಸುವುದಲ್ಲದೆ ವೃಂದದ ಸ್ವರೂಪ, ಸೇವಾಘನತೆ, ಸಾರ್ವಜನಿಕ ಮನ್ನಣೆ ಮತ್ತು ಪದವಿ ಪೂರ್ವ ಶಿಕ್ಷಣದ ಸ್ವತಂತ್ರ ಅಸ್ತಿತ್ವವನ್ನೇ ಹಾಳು ಮಾಡುವ ಕ್ರಮವಾಗಿದೆ ಎಂದರು. ಉಪನ್ಯಾಸಕರ ಸ್ವತಂತ್ರ ವೃಂದದ ಅಸ್ತಿತ್ವ ಮತ್ತು ಗೌರವವನ್ನು ರಕ್ಷಿಸಬೇಕು. ಪದವಿ ಪೂರ್ವ ಶಿಕ್ಷಣದಲ್ಲಿನ ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ವಿಷಯ ಪರಿಣಿತಿಯನ್ನು ಕಾಪಾಡಬೇಕು. ವಿಷಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಬೇಕು. ಸರ್ಕಾರ, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಣ ತಜ್ಞರನ್ನು ಒಳಗೊಂಡ ತ್ರಿಪಕ್ಷೀಯ ಸಮಾಲೋಚನೆ ನಡೆಸಬೇಕೆಂಬುದು ಸಂಘದ ಬೇಡಿಕೆಗಳಾಗಿವೆ ಎಂದು ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಯೋಗೀಶ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಯೋಗೇಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲಾ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೆ. ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಮೊನ್ನೆ ನಮ್ಮ ಅರಿವಿಗೆ ಬಾರದ ಹಾಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿದೆ. ಆ ಸಂಬಂಧ ಇವತ್ತು ಅದನ್ನು ಖಂಡಿಸಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ತಮ್ಮೆಲ್ಲರ ಮೂಲಕ. ಎಲ್ಲ ಆತ್ಮೀಯ ಮಿತ್ರರೇ, ಈ ಕರ್ನಾಟಕ ಸಾಮಾನ್ಯ ಸೇವೆಗಳು ಅಂತ ಪದವಿ ಪೂರ್ವ ಅಂತ ಏನಿದೆ, ತಮ್ಗೆ ಗೊತ್ತಿರೋ ಹಾಗೆ ಇದುವರೆಗೂ ಕೂಡ 1983ರಿಂದ ಇಲ್ಲಿವರೆಗೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಉಳ್ಕೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತನ್ನ ಸ್ವರೂಪ ಬದಲಾಯಿಸ್ತಾ ಇದೆ. ಇದು ಅನಿರೀಕ್ಷಿತವಾದಂಥ ಮತ್ತು ಆಘಾತಕಾರಿಯಾದ ಆದೇಶಗಳಿದೆ. ಈ ಆಘಾತಕಾರಿ ಆದೇಶಗಳು ನಮ್ಮ ಊಹೆಗೂ ನಿಲುಕದ ಹಾಗೆ ಒಂದೊಂದು ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಹಿಂದೆ ಇದ್ದಂಥ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳಿ ಪದವಿ ಪೂರ್ವ ಅಂತೇಳಿ ಬ್ರಾಕೆಟ್ಟಿಗೆ ಬಂದುಬಿಟ್ಟಿದೆ ನಮ್ಮ ಇಲಾಖೆ ಇವತ್ತು.
ತಾವೆಲ್ಲ ಪ್ರಥಮ PUC ದ್ವಿತೀಯ PUCಯನ್ನು ಓದಂಥವ್ರು, ಅದರದ್ದೇ ಆದಂಥ ವಿಶೇಷವಾದಂಥ ಸ್ಥಾನಮಾನವನ್ನು ತಾವು ಕಂಡುಕೊಂಡಂಥವ್ರು. ಇವತ್ತು ಅದು ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಇವತ್ತು ಕಳ್ಕೊಳ್ತಾ ಇದೆ. ಈಗ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಮತ್ತೊಂದು ಮರ್ಮಾಘಾತವನ್ನು ನೀಡುವಂತಹ ಒಂದು ಪ್ರಸ್ತಾವನೆ ಜಾರಿಯಲ್ಲಿದೆ. ಮೊನ್ನೆ ಕಳೆದ ರಾಜ್ಯಪತ್ರದಲ್ಲಿ ಇಲಾಖೆ ಒಂದು ಡ್ರಾಫ್ಟನ್ನು ಹೊರಡಿಸಿದೆ, ಕರಡು ಪ್ರತಿಯನ್ನು ಹೊರಡಿಸಿದೆ. ಈ ಕರಡು ಪ್ರತಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರು 9 ಮತ್ತು 10ನೇ ತರಗತಿಗಳಿಗೆ ಬೋಧನೆ ಮಾಡಬೇಕು. ಬಹುಶಃ ನಾವ್ಯಾರೂ ಕೂಡ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗದಿರೋಂಥದ್ದು. ಯಾವ ಜನಾಭಿಪ್ರಾಯವನ್ನು ಕೂಡ ರೂಪಿಸ್ಕೊಳ್ಳದೆ, ಯಾವ ರೀತಿಯಾದಂಥ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಇವರು ಯಾರನ್ನೂ ಕೂಡ ಕೇಳದೆ ಏಕಾಏಕಿ ರಾಜ್ಯಪತ್ರದಲ್ಲಿ ಒಂದು ಕರಡನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆ ಕರಡು ತಿದ್ದುಪಡಿಗೆ ಆಕ್ಷೇಪಣೆ ನಾವು ಕೊಡಲಿಕ್ಕೆ ಕೇವಲ 7 ದಿನಗಳ ಸಮಯ ಕೊಟ್ಟಿದ್ದಾರೆ. 7 ದಿನಗಳ ಸಮಯದಲ್ಲಿ ನಾವು ಒಂದು ಜನಾಭಿಪ್ರಾಯ ಆಂದೋಲನವನ್ನು ಇದರ ವಿರುದ್ಧವಾಗಿ ಇವತ್ತು ರೂಪಿಸಬೇಕಾಗಿದೆ. ಮೊದಲನೇ ಹಂತದ ಹೋರಾಟ ಸರ್, ನಾವು ನಿಮ್ಮನ್ನು ಅಪೀಲ್ ಮಾಡ್ತೀವಿ. ಈಗ ನಿನ್ನೆಯಿಂದ ಏನು ಮಾಡಿದ್ದೀವಿ ಅಂದರೆ, ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಮತ್ತು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ನಾವು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಇಡೀ ಒಂದು ರಾಜ್ಯದಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ನಿನ್ನೆ ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಇದು ಬಹಳಷ್ಟು ಮಟ್ಟಿಗೆ 99% ಮಟ್ಟಿಗೆ 90% ಮಟ್ಟಿಗೆ ಇದು ಯಶಸ್ವಿಯಾಗಿದೆ. ನಮ್ಮ 2ನೇ ಹಂತದ ಹೋರಾಟ ತಮ್ಮ ಮೂಲಕ ನಾವು ಜನರನ್ನು ತಲುಪುವಂಥದ್ದು. ಯಾಕಂದರೆ ಇವತ್ತು ತುಂಬ ಬೇಡವಾಗಿರೋಂಥ ಒಂದು ವ್ಯವಸ್ಥೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ತಲುಪಿಸ್ಬೇಕಾದಂಥ ಒಂದು ಆದ್ಯ ಕರ್ತವ್ಯ ತಮ್ಮದಿದೆ, ತಾವು ಮಾಡ್ತೀರಾ. ಯಾಕಂದರೆ ನಮ್ಮ ಹೋರಾಟಗಳನ್ನ ತಾವು ಗೆಲ್ಲಿಸಿದ್ದೀರಾ ಹಿಂದೆಲ್ಲ. ಸೆಂಟ್ರಲ್ ಸಿಲೆಬಸ್ಸು ಇವೆಲ್ಲ IB ಸಿಲೆಬಸ್ ಎಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ರೇಷಿಯೋ ಎಷ್ಟಿರುತ್ತೆ ಕೇಳಿದ್ರೆ 40:1. ನೀವು IB ಸಿಲೆಬಸ್ಸಿಗೆ ತೊಗೊಂಡ್ರೆ 20:1 ಇದೆ ಸರ್. ಬೇಡ, ನೀವು 40:1 ಮಾಡಬೇಡಿ, 80:1 ಮಾಡಬೇಡಿ, 180:1 ಮಾಡಿ ಸಾಕು, ನಾವು ಉಳ್ಕೋತೀವಿ. ನಮ್ಮ ಆರೋಗ್ಯದ ಮೇಲೆ ತುಂಬ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. 180 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರನ್ನು ಕೊಡಿ. ಅದು ಯಾವ ರೀತಿಯಾದಂತಹ ಯಾರ ಬೋಧನೆ ಅವ್ರ ತಲೆಗೆ ಹೋಗಿದೆ ಗೊತ್ತಿಲ್ಲ ಇಲಾಖೆಗೆ. ಅವರು 320:1 ನಮಗಿರೋಂಥದ್ದು ಈಗ ಸರ್. ಈ 320:1 ರೇಷಿಯೋದಲ್ಲಿ ಇವತ್ತು ಉಪನ್ಯಾಸಕರನ್ನ ಟ್ರೀಟ್ ಮಾಡ್ತಿದ್ದಾರೆ. 320:1 ಇಲ್ಲ ಅಂತ ಯಾಕಂದು ಹೇಳಿದ್ರೆ ನಿಮ್ಮದು ಕಡಿಮೆ ಕಾರ್ಯಭಾರ ಇದೆ, ಬೇರೆ ಕಡೆ ಡೆಪ್ಯುಟೇಷನ್ ಹೋಗಿ ಅಂತಿದ್ದಾರೆ. ಸರ್, ನೀವೇ ಹೇಳಿ, ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೋ ಕನಸಿಟ್ಕೊಂಡು ಪದವಿ ಪೂರ್ವ ಕಾಲೇಜುಗಳನ್ನ ನೀವು ತೆರೆದಂಥ ನೀವಾಗೆ ಮುಚ್ಚಿಸ್ತಿದ್ರಲ್ಲ ಸರ್. ಹೀಗಾಗಿ ಇನ್ನು ಮುಂದಿನ ನಮ್ಮ ನಡೆ ಬಹುಶಃ ನಿಮ್ಮ ಮಾಧ್ಯಮಗಳ ಮೂಲಕ ನಾವು ಸರಿಯಾದಂಥ ರೀತಿಯಲ್ಲಿ ಅವರು ನಮಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ಹಂತದಲ್ಲಿ ಅನಿರ್ದಿಷ್ಟ ಅವಧಿಯವರೆಗೆ ನಾವು ಕಾಲೇಜುಗಳನ್ನ ಬಹಿಷ್ಕಾರ ಮಾಡ್ತಾಯಿದ್ದೀವಿ, ತರಗತಿಯನ್ನು ಬಹಿಷ್ಕಾರ ಮಾಡ್ತೀವಿ. ನಾವು ಈಗ ಪೆನ್ ಡೌನ್ ಸ್ಟ್ರೈಕ್ ಅಂತ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಪೆನ್ಗಳಿಲ್ಲ, ನಮ್ಮ ಕೈಲಿರೋ ಚಾಕ್ ಪೀಸ್ ಇರೋದಷ್ಟು. ಹಾಗಾಗಿ ಫ್ರೀಡಮ್ ಪಾರ್ಕ್ನ ಹೋರಾಟವನ್ನು ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತರಗತಿಗಳನ್ನ ಬಹಿಷ್ಕರಿಸಿ ನಾವು ಬೋಧನೆಯನ್ನು ಬಹಿಷ್ಕಾರ ಮಾಡ್ತೀವಿ. ಇದು ಕೇವಲ ಉಪನ್ಯಾಸಕರ ಅಸ್ತಿತ್ವಕ್ಕಲ್ಲ, ಇಡೀ ಸಮಾಜದ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿ ಕೂಡ ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ